438 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತ ರೈತರನ್ನ ಒಂದು ಬಾರಿನೂ ಮಾತಾಡಕ್ಕೆ ಹೋಗಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇತ್ತು. ಈಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬೆಂಗಳೂರಿನ ಪಕ್ಕದಲ್ಲೇ ಬಿಡದಿಯಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ನೋವೇನು, ಅವರ ಸಂಕಷ್ಟ ಏನು, ಅವರ ಅಭಿಪ್ರಾಯ ಏನು, ಅವರ ಭಾವನೆ ಏನು, ಇದನ್ನು ತಿಳ್ಕೊಳ್ಳುವಂತ ಗೋಜಿಗೂ ಕೂಡ ಸರ್ಕಾರ ಹೋಗಿಲ್ಲ. ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಬೇಕು? ಇವತ್ತು ನಮ್ಮದೇ ಕ್ಷೇತ್ರದಲ್ಲಿ ಬನಶಂಕರಿ 6ನೇ ಸ್ಟೇಜ್ ಇದೆ, ಕೆಂಪೇಗೌಡ ಲೇಔಟ್ ಇದೆ, ವಿಶ್ವೇಶ್ವರಯ್ಯ ಲೇಔಟ್ ಇದೆ ಮತ್ತು ಶಿವರಾಮ್ ಕಾರಂತ್ ಬಡಾವಣೆ ಇದೆ. ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಲೇಔಟ್ಗಳಲ್ಲಿ ಜನ ಬಂದಿದ್ದಾರಾ? ಈ ಲೇಔಟ್ಗಳಲ್ಲಿ ಮೂಲಭೂತ ಸೌಕರ್ಯವನ್ನ ನೀವು ಕೊಡುವಂತ ವ್ಯವಸ್ಥೆ ಮಾಡಿದ್ದೀರಾ? ಕೆಂಪೇಗೌಡ ಇನ್ನೂ ಅರ್ಧ ಬಾಕಿ ಇದೆ, 60 ಸ್ಟೇಜ್ ಅಲ್ಲಿ ಇನ್ನೂ ಅರ್ಧ ಬಾಕಿ ಇದೆ. ಜನ ಯಾಕೆ ಬರ್ತಿಲ್ಲ? ನೀವು ಸೈಟ್ ಅಲೋಕೇಶನ್ ಮಾಡಿದ್ದೀರಿ, ಆ ಜನ ಸೈಟ್ ತಗೊಂಡವರಿಗೆ ಇನ್ನೊಂದು ಮನೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಮನೆ ಇಲ್ಲದೆ ಹೋದ್ರೆ ಅಲ್ಲಿ ಬರ್ತಾ ಇದ್ರು ಅವರು. ನೀವಲ್ಲಿ ಸರಿಯಾದ ರಸ್ತೆ ಮಾಡಿದ್ರೆ, ಕೊಟ್ಟಿದ್ರೆ, ನೀವಲ್ಲಿ ವಿದ್ಯುತ್ ಲೈನ್ ಅನ್ನು ಹಾಕಿದ್ರೆ, ಅಲ್ಲಿ ಮೂಲಭೂತ ಸೌಕರ್ಯವನ್ನ ಕೊಟ್ಟಿದ್ರೆ ಜನ ಅಲ್ಲಿ ಬರ್ತಾ ಇದ್ರು. ಯಾವ ರೈತರು ಭೂಮಿಯನ್ನ ಕಳ್ಕೊಂಡಿದ್ದಾರೆ ಆ ರೈತರು ಇನ್ನೂ ಪರಿತಪಿಸ್ತಾ ಇದ್ದಾರೆ, ಇನ್ನೂ ಕೇಸನ್ನ ಫೈಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಭೂಮಿ ಅತ್ಯಂತ ಫಲವತ್ತಾದಂತ ಭೂಮಿಯನ್ನ, ಅತ್ಯಂತ ವ್ಯಾಲ್ಯೂಯಬಲ್ ಭೂಮಿಯನ್ನ ನೀವು ಕೆಂಪೇಗೌಡ ಲೇಔಟ್ ಮತ್ತು ಇತರ ಲೇಔಟ್ಗೆ ಅಕ್ವಿಷನ್ ಮಾಡ್ಕೊಂಡ್ರಿ, ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಕ್ಕಾಗಿಲ್ಲ ಅಂತಂದ್ರೆ ಹೊಸದಾಗಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಮುಖ್ಯಮಂತ್ರಿಗಳೇ ಯಾಕೆ ಬೇಕು? ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ, ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿ ಬೇಕು, ಅಲ್ಲಿಯ ರೈತರಿಗೆ ಬೇಡ. ರೈತರು 438 ದಿನ ಹೋರಾಟ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಭೂ ಅಕ್ವಿಷನ್ ಆಗಿದೆ, ಏನಾಗಿದೆ? ಇಲ್ಲಿ ಸಿದ್ದು ಸೌದಿ ಅವರು ಭಾಷಣ ಮಾಡಿದ್ರು, ಕೂತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಬಂದಂತವರು. ಯಾವ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಲ್ಯಾಂಡ್ ಅಕ್ವಿಷನ್ ಆಯಿತು, ಯಾವ ಕಬಿನಿಗೆ ಲ್ಯಾಂಡ್ ಅಕ್ವಿಷನ್ ಆಯಿತು, ಇವತ್ತಿಗೆ ಕೂಡ ಎಲ್ಲರಿಗೆ ಪರಿಹಾರ ನ್ಯಾಯಯುತವಾಗಿ ಸಿಕ್ಕಿಲ್ಲ. ಇವತ್ತು ಹೋರಾಟ ನಡೀತಿದೆ. ಎಷ್ಟು ವರ್ಷಗಳ ಯೋಜನೆ?
ಎಷ್ಟು ವರ್ಷಗಳ ಯೋಜನೆ? ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿದೆ ನ್ಯಾಯಯುತವಾಗಿ ಪರಿಹಾರ ಕೊಡಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೊಸದಾಗಿ ಲ್ಯಾಂಡ್ ಅಕ್ವಿಷನ್ ಮಾಡು. ನೀವೇನ್ ಮಾಡ್ತಾ ಇದ್ದೀರಿ? ಈಗಾಗಲೇ 3 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. ಬೈರಮಂಗಲ ಮತ್ತು ಸುತ್ತಮುತ್ತದ ಎಲ್ಲ ಹಳ್ಳಿಗಳಿಗೆ ನೀವು 25 ಹಳ್ಳಿಗಳಲ್ಲಿ ಸುಮಾರು 8,000 ಎಕರೆ ಜಮೀನನ್ನು ನೀವು ವಶಪಡಿಸಿಕೊಂತಾ ಇದ್ದೀರಿ. ಈ 8,000 ಹಳ್ಳಿಗಳಲ್ಲಿ ಜನ ರಾಗಿ ಬೆಳೀತಿದ್ದಾರೆ, ಹೊಟ್ಟೆಯ ಹಿಟ್ಟಿಗಾಗಿ. ಕಮರ್ಷಿಯಲ್ ಕ್ರಾಪ್ ಬೆಳೀತಾ ಇದ್ದಾರೆ, ಮಲ್ಟಿ ಕ್ರಾಪ್ ಬೆಳೀತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ಮಾವು ಬೆಳೀತಾ ಇದ್ದಾರೆ, ಕೆರೆ ಕಟ್ಟೆಗಳಿದ್ದಾವೆ, ನೀರಿನ ಸೋರ್ಸ್ ಇದೆ. ಇದೆಲ್ಲವನ್ನ ನೀವು ನಾಶ ಮಾಡಕ್ಕೆ ಹೊರಟಿದ್ದೀರಿ. ಮತ್ತು ಈ 2 ಗ್ರಾಮ ಪಂಚಾಯಿತಿಗಳ ಕೆಲವು ಭಾಗ ಟೆರೈನ್ ಪ್ರದೇಶ ಇದೆ. ವಿಜ್ಞಾನಿಗಳು ಹೇಳ್ತಾರೆ ಈ ಟೆರೈನ್ ಪ್ರದೇಶದ ಕಾರಣಕ್ಕಾಗಿ ಬೆಂಗಳೂರಿನ ಸುತ್ತಮುತ್ತ ಮಳೆ ಬರುತ್ತೆ, ನೀರು ಶೇಖರಣೆ ಆಗುತ್ತೆ. ಈ ಭೂಮಿ ಫಲವತ್ತಾಗಿ ಇರೋದಕ್ಕೆ ಕಾರಣೀಕರ್ತ ಆಗಿದೆ ಅಂದ್ರೆ ಈ ಎಲ್ಲ ಭೂಮಿಯನ್ನ ನೀವು ನಾಶ ಮಾಡುವವರಿದ್ದೀರಿ, ಕಾಂಕ್ರೀಟ್ ಕಟ್ಟಡ ಮಾಡುವವರಿದ್ದೀರಿ. ಈಗಲೇ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಕಾಡ್ತಾ ಇದೆ. ನಾವು ಮಾಡಿರುವಂತ ತಪ್ಪಿನ ಕಾರಣಕ್ಕಾಗಿ, ಕಾಂಕ್ರೀಟ್ ಕಟ್ಟಡದ ಕಾರಣಕ್ಕಾಗಿ, ಭೂಮಿಯ ತಾಪಮಾನ ಹೆಚ್ಚಾಗಿರುವ ಕಾರಣಕ್ಕಾಗಿ ಇವತ್ತು ಪರಿಸರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಮಳೆ ಬಂದ್ರೆ ಮಳೆನೇ ಬರುತ್ತೆ, ಮಳೆ ಬಂದಿಲ್ಲ ಅಂದ್ರೆ ಬರೋದೇ ಇಲ್ಲ. ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ.